ಒನ್ ಪೀಸ್ ಚಾಪ್ಟರ್ 1117 ಟೈಟಲ್ ಮೋ ಅಂತ. ಕವರ್ ಪೇಜ್ನಾಗ ನಮ್ಮ ಯಾಮಾಟೋ ಎಲ್ಲಿ ಬೇಕಾದಲ್ಲಿ ತಿರ್ಗಾಡತ್ತಾನ. ನಮ್ಮ ಯೋಗುರು ಅವನ ಕಡೆ ಹೋಗ್ಯಾನ ಮತ್ತು ಕ್ಯಾಟ್ ವೈಪರ್ ಕಡೆ ಹೋಗ್ಯಾನ. ಏನು ಚಾಪ್ಟರ್ ಐತಪ್ಪ ಅದು ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಪೈರೇಟ್ ಐಲ್ಯಾಂಡ್. ಸರ್ಪ್ರೈಸಿಂಗ್ಲಿ ಏನಂತಂದ್ರೆ ಇದ್ರೊಳಗೆ ಡಾನ್ಕ್ರಿಗ್ ಮತ್ತು ಗೀನ್ ಅದಾನ. ಗೀನ್ ಕಡೆ ಈ ಸತಿ ಸಾರ್ಡ್ ಐತಿ, ತಲಾರ್ ಐತಿ ಸತಿ ಗೀನ್ ಕಡೆ. ಆಮೇಲೆ ನಮ್ಮ ಹಿಂದೆ ಜೂಲ್ ಅದಾನ, ಅವನು ಚಿರಾಡ ಆಯ್ತಾನ. ಈ ಸತಿ ಅಂತೂ ಫುಲ್ ಚಾಪ್ಟರ್ ವಿಚಿತ್ರ ಅನ್ಸದ. ಎಲ್ಲಿ ಬೇಕಾದಲ್ಲಿ ಮರ್ಮೇಡ್ಸ್ ಅದಾರ. ನಮ್ಮ ಹಾರಿಯಾಮ ಅಲಯನ್ಸ್, ಮೌಂಟ್ ಬ್ಲಾಂಕ್ ಕ್ರಿಕೆಟ್ ಫುಲ್ ಡೈವ್ ಹೊಡ್ಯಾಕೆ ನಿಂತ್ಬಿಟ್ಟಾರೆ. ಯಾಕಂದ್ರೆ ಅವ್ರಿಗೆ ಸ್ಯಾಲ್ವೇಜ್ ಮಾಡ್ಬೋದಲ್ಲ ಬುಡಕ್ಲಿಂತ್ರ. ಅಂದ್ರೆ ಸಮುದ್ರದ ತಳಗೆ ಏನೈತಿ ಅದನ್ನು ತೆಗೆದ್ರೊಳಗೆ ಅವರು ಎಕ್ಸ್ಪರ್ಟ್ ಅದಾರೆ. ಭಾರಿ ಅದೊಂದು. G5 ನೇವಿ ಜನರಲ್ ಹಾಸ್ಪಿಟಲ್, G5 ಜಿ ಎಸ್ ಇರ್ಬೋದು. ಇದು GS ನೇವಿ ಜನರಲ್ ಹಾಸ್ಪಿಟಲ್ ಒಳಗೆ ಸೋರ್ಡ್ ಮೆಂಬರ್ಸ್ ಪಾಪ ಗಾರ್ಪ್ ಸತ್ತ ಅಂತ ತಿಳ್ಕೊಂಡಾರ ಎಲ್ಲರೂ. ಆದರೆ ಇನ್ನೂ ಬದುಕ್ಯಾನ. ಕೋಬಿ ರಿಕವರ್ ಆಗತ್ತಾನ. ಅದ್ರ ಜೋಡಿ ಡ್ರೇಕ್ ಫಸ್ಟ್ ಟೈಮ್ ಮಾಸ್ಕ್ ಇಲ್ದ ಡ್ರೇಕ್ ಅದಾನ. ಫುಲ್ ಇದು ಒನ್ ಟೈಪ್ ಹೆಂಗಂದ್ರೆ ಫ್ಯೂಚರ್ ಜನ್ರೇಷನ್ ಆಫ್ ಮರೀನ್ಸಿನ ಮುಂದಿನ ಜನ್ರೇಷನ್ನು ಒಂದು ಕಡೆ ಸೇರಿ ಮಾತಾಡತ್ತಾರ ಅನ್ನೋಂಗೈತಿ. ನಮ್ಮ ಸ್ಮೋಕರ್ ಎಲ್ಲರ ಜೋಡಿ ಹೋಗೋದನ್ನು ಬಿಟ್ಟು ಪಂಕಜ್ ಸೈಡ್ ಡ್ರೆಸ್ಸರೋಸ್ ಆರ್ ಲಾಸ್ಟ್ ನಾವು ಬಂದಿದ್ದು. ಈಗ ಸಮುದ್ರದ ಮೇಲೆ ಒಂದು ಟೈಪ್ RPG ಗತೆ ಇವ ತನ್ನ ಬೈಕ್ನಾಗ ಹೊಂಟಾನ. ಟಸಿಗೆ ಅಂತರೂ ಆ್ಯಸ್ ಯೂಶ್ವಲ್ ಯಾವಾಗಲೂ ಮಾಡ್ತಾಳೆ. ಹಂಗೆ ಫೋನ್ ಹಚ್ಚಿ ಸ್ಮೋಕರ್ ಎಲ್ಲದಿ ಹಂಗೆ ಹಿಂಗೆ ಸ್ಮೋಕರ್ ಕೇಳತ್ತ ಅನಿಸುತ್ತೆ. ಆದರೆ ಎಲ್ಲದಿ ಅಂತ ಬೇಕಪ್ಪ ಅಂಕಿ ಇನ್ನೂ ಲಾಸ್ಟ್ ಮೂಮೆಂಟ್ ಮಟ್ಟ ಕ್ಲಿಯರಾಗಿ ಹೇಳವಲ್ಲ. ಬರೀ ಒನ್ ಟೈಪ್ ಎಸ್ಸೆ ಓದ್ದಂಗೆ ಓದಾತಾನ ಹಂಗೆ ಒಂದಾದ್ಮೇಲೆ ಒಂದು. ನಮ್ಮ ಫ್ರಂಟ್ ಇದು ಲ್ಯಾಬೋ ಫೇಸಿಂದ ಬ್ಯಾರಿಯರ್ ಓಪನ್ ಆಕತಿ. ಏನಂತಾರೆ ಅದು ಕನ್ನಡದಾಗ ಕವಚ ಅಂತಾರಲ್ಲ, ಕವಚ ಓಪನ್ ಆಕತಿ. ತಳಗೆ ಎಲ್ಲ ಕಡೆನೂ ಒಂದು ಟೈಪ್ ದೊಡ್ಡ ಫ್ಲೀಟ್ ಫುಲ್ ಹಡಗುಗಳು ಎಲ್ಲಿ ಬೇಕಾದಲ್ಲಿ. ನಮ್ಮ ಲಿಲಿತ್, ಉಸಾಪ್ ಮತ್ತು ಚಾಪರ್ ಸನಿ ಮೇಲೆ ಅದಾರ ಎಲ್ಲರೂ. ಜಿಂಬೆ ಮತ್ತು ಝೋರೋ ಇಬ್ಬರು ಭಾಳ ಹತ್ತಿರ ಬಂದಾರ. ಆದರೆ ನಡಕ್ಕೆ ವೀನಸ್ ಜ್ಯೂರೋ ನಮ್ಮ ಗಾಂಧೀಜಿ ಅಟ್ಯಾಕ್ ಮಾಡ್ಯಾನ. ಇದ್ರೊಳಗೆ ನಮ್ಗೆ ರಿವೀಲ್ ಆಕತ್ತೆ. ಏನು ರಿವೀಲ್ ಆಕತ್ತಪ್ಪ ಅಂತ ಒಂದು ಸೋಡ್ ಬಗ್ಗೆ ಗೊತ್ತಾಗತ್ತೆ. ಈ ಸತಿ ವೀನಸ್ ಜ್ಯೂರೋ ಕಡೆ ಕಿಚ್ಚು ಐತಿ. ಆದ್ರೆ ಏನು ನೋಟಿಸ್ ಮಾಡ್ಬೋದು ಅಂದ್ರೆ ಈ ಸೋಡ್ ಫುಲ್ ಝೋರೋಕ್ಕಿಂತ ದೊಡ್ಡದೈತಿ. ಒನ್ ಟೈಪ್ ಹೆಂಗಂದ್ರೆ ಸೋಡ್ಸ್ ಏನದು ಕರ್ಸ್ಡ್ ಬ್ಲೇಡ್ಗಳು ತಮ್ಮ ಓನರ್ ಸೈಜ್ ತಕ್ಕಂಗೆ ಅಡ್ಜಸ್ಟ್ ಆಕೋ ಅನ್ನೋರಂಗೆ ಈ ಸೋಡ್ ಅಂತೂ ಫುಲ್ ದೊಡ್ಡದಾಗಿಬಿಟ್ಟೈತಿ, ಭಾಳ ದೊಡ್ಡದೈತಿ. ಆಮೇಲೆ ಅದ್ರದ್ದು ತಲವಾರಿಂದ ಗಾರ್ಡೂ ಇಲ್ಲ. ಅನ್ಸತ್ತೆ ಕಿಚತ್ಸುದ ಗಾರ್ಡ್ ಇರ್ತೈತಲ್ಲ ಆ ಟೈಪ್ ಗಾರ್ಡೂ ಇಲ್ಲ. ಗಾರ್ಡ್ ಗಾಯಬಾಗೈತಿ. ಟ್ರಾನ್ಸ್ಫಾರ್ಮೇಷನ್ ಅದಂಗೆ ಒಂದು ಟೈಪ್ ಝೋರೋ ಮತ್ತು ವೀನಸ್ ಜ್ಯೂರೋ ಕ್ಲಾಶ್ ಆಗಿ ಒಂದು ಟೈಪ್ ಅದೇನದ ಡ್ರ್ಯಾಗನ್ ಬಾಲ್ ಒಳಗಾಕತ್ತಲ್ಲ, ಇಬ್ಬರು ಬಂದು ಹೊಡೆದ್ರೆ ಸೈಡಿಗೆ ಹೋಗ್ಬಿಡ್ತಾರೆ. ಹಂಗಾಗತ್ತೆ ಎಲ್ಲ ಒಂದು ಟೈಪ್. ಇಲ್ಲಿ ತಳಗ್ನವರೆಲ್ಲ ದೊಡ್ಡ ಏನದು ಜೈಂಟ್ಸಿನ್ ಶಿಪ್ ಕಡೆ ಬರತ್ತಾರೆ. ಅದ್ರ ವೈಸ್ ಅಡ್ಮಿರಲ್ಸ್ ಅಂತರೂ ಧೂಳು ಎಬ್ಸಾತಾರೆ. ಒಂದು ಟೈಪ್ ಲೂಫಿ ಹೆಂಗೆ ಡ್ರೆಸ್ರೋಸ ಒಳಗೆ ಜೈಂಟನ್ ಒಂದು ಶಾಟಿಗೆ ಹೊಡೆದಿತ್ತಾನಲ್ಲ, ಹಂಗೆ ನಮ್ಮ ವೈಸ್ ಅಡ್ಮಿರಲ್ ಡಾಲ್ ಒದ್ಬಿಡ್ತಾಳೆ. ಒದ್ಮೇಲೆ ಗುದ್ದಿ ಬಿಡ್ತಾಳೆ. ಆಮೇಲೆ ಈ ಬ್ಲೂ ಗ್ರಾಸ್ ಮುದುಕಿ ಅಂತರೂ ಬುದ್ಧಿನೇ ಇಲ್ಲ. ಮುದುಕಿಗೆ ಯಾಕೆ ಬೇಕಾಗಿತ್ತು ಇಂಥ ಟೈಮ್ದಾಗ ಹೊಡೆದಾಡೋದಂತ ಅಲ್ಲ. ಇಷ್ಟು ಮುದುಕಿ ತಾಳಂಗೆ ಮನ್ಯಾಗ ಕುಂದ್ರಬಾರ್ದು. ಹಲ್ಲು ಉದ್ರ ಹಂಗದಾವ ನೋಡಿದ್ರೆ ಜಾಯಿಂಟ್ಸ್ ಜೋಡಿ ಹೊಡೆದಾಡತ್ತಾಳೆ ಮುದುಕಿ. ಆಮೇಲೆ ಎಲ್ಲ 5 ಎಲ್ಡರ್ಸ್ಗೂ ತಮ್ಮ ಜಾಗ ಬಿಟ್ಟು ಐ ಥಿಂಕ್ ವೀನಸ್ ಜ್ಯೂರೋ ಬಿಟ್ಟು ಉಳ್ಕಿದ್ದು ಎಲ್ಲ ಎಲ್ಡರ್ಸ್ಗಳು ಐರನ್ ಜಾಯಿಂಟ್ ಕಡೆ ಹೋಗ್ಬಿಟ್ಟಾರೆ. ಎಲ್ಲರೂ ಒಮ್ಮಕ್ಲಿ ಅಟ್ಯಾಕ್ ಮಾಡಿ ಐರನ್ ಜಾಯಿಂಟ್ ಡಮ್ಸ್ ಮಾಡಿಬಿಡ್ತಾರೆ. ಬೇಗಪ್ಪ ಜಸ್ಟ್ ಏನೋ ವಿಲ್ ಆಫ್ ಡಿ ಬಗ್ಗೆ ಹೇಳೋ ಇರ್ತಾನೆ, ಅಷ್ಟೊತ್ತಿಗೆ ಕಟ್ಟಾಗ್ಬಿಡು.
ಇದು ಅಂದ್ಕೊಂಡಿದ್ದೆ ನಾನು ಇಂಥ ಮೆಸೇಜ್ ಕೊಡೋ ಮುಂದೆ ಏನಾರ ಒಂದು ಆಗೇ ಆಕೈತಿ. ಅವ ಪ್ರೊಫೆಸರ್ ಕ್ಲೋವರ್ಗೂ ಆಕತ್ತಲ್ಲ ಹಂಗೆ ಈ ಸತಿ ಇಂಟ್ರೆಸ್ಟಿಂಗ್ಲಿ ಟೀಚಿನ ಮಕ ತೋರಿಸ್ತಾರೆ. ಆ್ಯಂಡ್ ಚಾಪ್ಟರ್ ಇನ್ ಎಂಡ್ ಅದು ಭಾರಿ ವಿಚಿತ್ರ. ಏನು ಆದ್ರೆ ಝೋರೋದ್ ಪ್ಯಾನಲ್ ಏನೈತಿಪ್ಪ, ಒಂದು ಕ್ಲ್ಯಾಶ್ ಆತ. ಮತ್ತಿದು ಐರನ್ ಜಾಯಿಂಟಿನ ಪ್ಯಾನಲ್ ಅದ್ಭುತ ಒಂದು ಟೈಪ್. ಮೀನಸ್ ಝೋರೋದ್ ತಲ್ವಾರಿನ ರಿವೀಲ್ ಭಾಳ ಆಶ್ಚರ್ಯ ಆಗೈತಿ. ಅದ್ರದ್ದು ಸೈಜ್ ಆಗಲಿ ಮತ್ತು ಅದ್ರ ಯಾಕೆ ಗಾರ್ಡೂ ಇಲ್ಲ ಅದ್ರದ್ದು. ಕಿತೆತ್ಸು ಥರ್ಡ್ ಕಿತೆತ್ಸು ಬಹುಶಃ ಸುಕುಯಾಕಿ ನಮ್ಮ ಯಾರ ಓಡನನ ಅಪ್ಪ ಮಾಡಿದ್ದ ಅನಿಸ್ತೈತಿ. ನನಗೂ ಅಷ್ಟು ಸರಿಯಾಗಿ ನೆನಪಿಲ್ಲ. ಅವನದು ಓಲ್ಡ್ರ್ ಜನ್ರೇಷನ್ ಕಿತೆತ್ಸು ಸೆಕೆಂಡನ್ನು ಮಾಡ್ಯಾರ. ಅದರೂ ಓಲ್ಡ್ರ್ ಜನ್ರೇಷನ್ ಅಂದ್ರೆ ಒಂದು ಟೈಪ್ ಫಸ್ಟ್ ಗ್ರೇಟೆಸ್ಟ್ ಬ್ಲೇಡ್ ಇದ್ದಂಗೆ. ಬಹುಶಃ ಅದು ವೈಡ್ ಸೆಂಚುರೀಸಿಂದ ಟೈಮ್ನಾಗಿಂದ ಅನಿಸ್ತೈತಿ. ಒಂದು ಟೈಪ್ ಹೆಂಗಂದ್ರೆ ಇವ್ರು ಎಲ್ಡರ್ಸ್ ನಾವು ಯುದ್ಧ ಗೆದ್ದು ನಿಮ್ದು ಟ್ರೆಷರ್ನ ತಗೊಂಡ್ಬಿಟ್ಟೇವಿ ಅಂತ ಅನ್ನೋರಂಗೆ. ನಮ್ಮ ಜಿಂಬೆ ಅಂತೂ ಫುಲ್ ಸಪೋರ್ಟ್ ಮೋಡ್ನ್ಯಾಗ ಓನ್ಲಿ ಮೆಚೂರ್ ಪರ್ಸನ್ ಆ್ಯಂಡ್ ಸೆನ್ಸಿಬಲ್ ಪರ್ಸನ್. ರಾಬಿನ್ ಅದಾಳ, ಬಟ್ ರಾಬಿನ್ ಒಂದು ಟೈಪ್ ಈಗ ರಾಬಿನ್ ಮಿಂಗಲ್ ಆಗ್ಬಿಟ್ಟ. ಓಕೆ, ಆಕಿದು ಡಾರ್ಕ್ ಹ್ಯೂಮರ್ ಇದು ಆಕೈತಿ. ಒಂದು ಟೈಪ್ ಆಕಿದು ಟ್ರೇಟ್ ಅದು ಡಾರ್ಕ್ ಹ್ಯೂಮರ್. ಆದರೆ ನಮ್ಮ ಜಿಂಬೆ ಅದಾನಲ್ಲ, ಜಿಂಬೆ ಮೆಚೂರ್ ಒಂದು ಟೈಪ್ ಬುದ್ಧಿವಂತ ಅತಿ ವಿರಳ. ಹೇಳ್ಬೇಕಂದ್ರೆ ಅವ ಒಂದು ಟೈಪ್ ಮುಂದೆ ಹೋಗಿ ಹೊಡೆದಾಡೋಕ್ಕಿಂತ ಹಿಂದೆ ನಿಂತು ಒಂದು ಟೈಪ್ ಚೆಸ್ನ್ಯಾಗ ಆಣಿ ಇದ್ದಂಗೆ ಹಿಂದೆ ನಿಂತು ಎಲ್ಲ ಸಪೋರ್ಟ್ ಮಾಡಿ ಮುಂದೆಲ್ಲರನ್ನೂ ಬಿಡ್ತಾನೆ. ಏನು ಪರ್ಫೆಕ್ಟ್ ಕ್ಯಾಚ್ ಹಿಡಿತಾನೆ ಝೋರೋದು. ಆದರೆ ನಮ್ಗೆ ಇನ್ನೂ ಅದರ ಮೆಸೇಜ್ ಗೊತ್ತಾಗಿಲ್ಲ ಏನಂತ. ನಮ್ಮ ಸ್ಟ್ರಾಯ್ಡ್ಸ್ ಹೆಂಗೆ ಇಲ್ಲಿಂದ ತಪ್ಪಿಸ್ಕೊಂತಾರಂತೂ ಗೊತ್ತಿಲ್ಲ. ಇದು ಚಾಪ್ಟರ್ ಒನ್ ಪೀಸಿಂದ ಇಷ್ಟ.